ಮೇಲೆ ಇರುವವನು ನೋಡುತ್ತಲೇ ಇರುವನು. ನೀನು ಬೇರೆಯವರ ಬದುಕಿಗೆ ಎಸೆದ ಕಲ್ಲು ನಿನ್ನ ಬದುಕಿಗೆ ಬಂಡೆಯಾಗಿ ಬೀಳುತ್ತದೆ. ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಎಷ್ಟೇ ಹುಡುಕಿದರೂ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ. ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ನಿಮ್ಮಿಂದ ಬೇರೆಯವರನ್ನ ಬದಲಾಯಿಸಲು ಸಾಧ್ಯವಾಗಲಿಲ್ಲ ಅಂದರೆ ನೀವೇ ಬದಲಾಗಿ. ನಿಮ್ಮ ಬದಲಾವಣೆ ನಿಮಗಾಗಿಯೇ ಆಗಿರಬೇಕೇ ಹೊರತು ಬೇರೆಯವರಿಗಾಗಿ ಆಗಿರಬಾರದು. ಅರ್ಜುನ ಹೇಳುತ್ತಾನೆ, ಇಡೀ ಜಗತ್ತೇ ನಿನ್ನ ವಿರುದ್ಧ ನಿಂತಿದೆ, ಏನು ಮಾಡಲಿ ಕೃಷ್ಣ? ಕೃಷ್ಣ ಹೇಳುತ್ತಾನೆ, ಚಿಂತೆ ಯಾಕೆ ಅರ್ಜುನ, ನಾನು ನಿನ್ನ ಜೊತೆ ಇರುವೆ. ಕೊಲ್ಲೋಕೆ ಅಂತ 100 ಜನರಿದ್ದರೆ ಕಾಪಾಡೋಕೆ ಅಂತ ಒಬ್ಬ ಇದ್ದೇ ಇರುತ್ತಾನೆ. ಕೃಷ್ಣನಿಗಾಗಿ ಕುಟುಂಬವನ್ನೇ ಬಿಟ್ಟು ಬಂದ ರುಕ್ಮಿಣಿಯ ಪ್ರೀತಿ ಎಷ್ಟು ದೊಡ್ಡದ್ದು. ಕುಟುಂಬಕ್ಕಾಗಿ ತನ್ನ ಪ್ರೀತಿಯ ತ್ಯಾಗ ಮಾಡಿದ ರಾಧೆಯ ಪ್ರೀತಿಯಾಗಿಯೇ ಉಳಿಯಿತು. ನಡೆಯುವಂತಹ ಹಾದಿಯಲ್ಲಿ ಚುಚ್ಚುವ ಮುಳ್ಳುಗಳು ಇದ್ದರೆ ಪಾದರಕ್ಷೆಗಳನ್ನು ಮೆಟ್ಟಿ ನಡೆಯುವುದನ್ನು ಕಲಿಯಬೇಕು. ಈ ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವಂತಹ ಜನರು ಇದ್ದರೆ ಪಾದರಕ್ಷೆಗಳನ್ನು ಬಿಡುವಂತಹ ಸ್ಥಳದಲ್ಲಿ ಬಿಟ್ಟು ಮುಂದೆ ನಡೆಯುವುದನ್ನು ಕಲಿತುಕೊಳ್ಳಬೇಕು. ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವುದನ್ನು ಕಲಿಯಬೇಕಾಗುತ್ತದೆ. ನಮ್ಮ ಬದುಕು ಒಂದು ಹೋರಾಟ. ನಾವು ಮಾಡುವ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕು ಅದು ಆಗೇ ತೀರುತ್ತದೆ. ಅದನ್ನು ತಪ್ಪಿಸಲು ಯಾರ ಕೈಯಿಂದಲೂ ಕೂಡ ಸಾಧ್ಯವೇ ಇಲ್ಲ. ಚಿಂತೆ ಮಾಡುವುದನ್ನು ಬಿಟ್ಟು ಬಿಡಬೇಕು. ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸಬೇಕು. ಜೀವನವು ಮಹಾಭಾರತವಿದ್ದಂತೆ. ಕರ್ಣನಂತಹ ಗೆಳೆಯರನ್ನ ಆರಿಸಿ ಮತ್ತು ಕೃಷ್ಣನಂತಹ ಮಾರ್ಗದರ್ಶಕರನ್ನ ಕಂಡುಕೊಳ್ಳಿ. ಗೊಂದಲಕ್ಕೆ ಒಳಗಾದಂತಹ ಮನಸ್ಸು ಬೆಳಕಿನಲ್ಲಿಯೂ ಕಳೆದು ಹೋಗುತ್ತದೆ. ಆದರೆ ಶಾಂತ ಮನಸ್ಸು ಕತ್ತಲಲ್ಲಿಯೂ ಕೂಡ ತನ್ನ ದಾರಿಯನ್ನ ಕಂಡುಕೊಳ್ಳುತ್ತದೆ. ಸಾಧ್ಯವಾದರೆ ಬೇರೆಯವರ ಕನಸುಗಳಿಗೆ ಮೆಟ್ಟಿಲುಗಳಾಗಿ, ಆದರೆ ಅದೇ ಮೆಟ್ಟಿಲುಗಳನ್ನು ಹೊಡೆಯುವಂತಹ ಸುತ್ತಿಗೆಗಳು ಆಗಬೇಡಿ. ಕಷ್ಟ ಕೊಡು, ಆದರೆ ಕೊರಗುವಷ್ಟು ಬೇಡ. ಸುಖ ಕೊಡು, ಆದರೆ ನಿನ್ನನ್ನೇ ಮರೆಯುವಷ್ಟು ಬೇಡ. ಟೀಕೆಗಳಿಗೆ ನಮ್ಮ ಜೀವನ, ನಡವಳಿಕೆ, ವ್ಯಕ್ತಿತ್ವವೇ ಉತ್ತಮಗೊಳ್ಳಬೇಕು ಹೊರತು ಮಾತಿನಿಂದ ಹೇಳಿ ಪ್ರಯೋಜನವಿಲ್ಲ. ಭಗವಂತ ನೀ ಮೆಚ್ಚಿದರೆ ಸಾಕಯ್ಯ, ಪರರನ್ನ ಮೆಚ್ಚಿಸುವಂತಹ ಚಿಂತೆ ನನಗಿಲ್ಲ. ಹಾಗಾಗಿ ಜೀವನದಲ್ಲಿ ನಾವು ಬೇರೆಯವರನ್ನ ಮೆಚ್ಚಿಸುವುದಕ್ಕೆ ಬದುಕಬಾರದು. ಅದನ್ನು ಹೊರತುಪಡಿಸಿ ನಮ್ಮ ಆಶೆಗಳನ್ನು, ನಮ್ಮ ಕನಸುಗಳನ್ನು, ನಮ್ಮ ಕನಸಿನ ದಾರಿಗಳತ್ತ ನಾವು ಗಮನವನ್ನು ಹರಿಸಬೇಕು. ಹಾಗೂ ಬೇರೆಯವರನ್ನ ಮೆಚ್ಚಿಸುವುದಕ್ಕೆ ಬದುಕಬಾರದು. ನಮ್ಮನ್ನು ನಾವು ಮೆಚ್ಚಿಸಿಕೊಳ್ಳಲು, ನಮ್ಮ ಜೀವನವನ್ನು ನಾವು ಕಂಡುಕೊಳ್ಳಲು ಬದುಕನ್ನು ನಡೆಸಬೇಕಾಗುತ್ತದೆ. ಅರ್ಧ ಸಂಬಂಧಗಳು ತಪ್ಪು ತಿಳುವಳಿಕೆಯಿಂದ ಸತ್ತರೆ ಇನ್ನು ಅರ್ಧ ಸಂಬಂಧಗಳು ಅಹಂಕಾರದಿಂದ ಸಾಯುತ್ತವೆ. ಹಾಗಾಗಿ ಯಾರ ಮೇಲಾದರೂ ತಪ್ಪು ತಿಳುವಳಿಕೆಯನ್ನ ಮಾಡಿಕೊಳ್ಳುವ ಮೊದಲು ಅದರ ಬಗ್ಗೆ ಸ್ವಲ್ಪ ಯೋಚನೆಯನ್ನ ಮಾಡಿ. ಹಾಗೂ ಜೀವನದಲ್ಲಿ ಅಹಂಕಾರ ಯಾವ ಕಾರಣಕ್ಕೂ ಬರಬಾರದು. ಒಂದು ವೇಳೆ ಅಹಂಕಾರ ಬಂದಿತು ಎನ್ನುವುದಾದರೆ ನೀವು ಜೀವನದಲ್ಲಿ ಖಂಡಿತವಾಗಿಯೂ ನೋವನ್ನ ಅನುಭವಿಸುತ್ತೀರಾ. ಹಾಗೂ ನಿಮ್ಮವರು ಅನಿಸಿಕೊಂಡವರು ನಿಮ್ಮಿಂದ ದೂರವಾಗುತ್ತಾರೆ. ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಅಹಂಕಾರವನ್ನ ಹತ್ತಿರವೂ ಸುಳಿಯಲು ಬಿಡಬೇಡಿ. ಜೀವನದಲ್ಲಿ ಯಾರಿಗಾದರೂ ತುಳಿಯುವವನು ಉಳಿಯುವುದೇ ಇಲ್ಲ, ಬೆರೆಯುವವನೆಂದು ಅಳಿಯುವುದೇ ಇಲ್ಲ. ನೋವನ್ನು ಉಂಡವನು ಎಂದಿಗೂ ಕೂಡ ಯಾವ ವಿಚಾರವನ್ನು ಕೂಡ ಮರೆಯುವುದೇ ಇಲ್ಲ. ನೆರವು ನೀಡಿದವನೆಂದು ಕರಗುವುದೇ ಇಲ್ಲ. ಪ್ರೀತಿಗೆ ಪಾತ್ರನಾಗುವುದಕ್ಕಿಂತ ನಂಬಿಕೆಗೆ ಪಾತ್ರನಾಗು. ನಂಬಿಕೆ ಇದ್ದಲ್ಲಿ ಪ್ರೀತಿ ತಾನಾಗಿಯೇ ಸಿಗುತ್ತದೆ. ಹಾಗಾಗಿ ನಾವು ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಳ್ಳುವುದನ್ನು ಕಲಿಯಬೇಕು. ನಮ್ಮ ಹೃದಯ ಮತ್ತು ಉದ್ದೇಶಗಳು ಶುದ್ಧತೆ ಹೊಂದಿರುವಾಗ ನಾವು ಯಾರನ್ನೂ ಕಳೆದುಕೊಳ್ಳುವುದಿಲ್ಲ. ಹಣದ ಒಂದು ಬಲದಿಂದಾಗಿ ಜೀವನದಲ್ಲಿ ಮುಂದೆ ಬಂದವರು ಹಣವಂತರಿಗೆ ನೋಡಿ ಮಾತ್ರ ಅವರು ಮರ್ಯಾದೆಯನ್ನ, ಗೌರವವನ್ನ ಕೊಡುತ್ತಾರೆ. ಅದೇ ಜೀವನದಲ್ಲಿ ಒಳ್ಳೆಯ ಗುಣಗಳಿಂದ ಮೇಲೆ ಬಂದವರು ಮನುಷ್ಯನಿಗೆ ಬೆಲೆ ಕೊಡುತ್ತಾರೆ. ಕಾಯುವವನು ಮೇಲೆ ಇರುವಾಗ ನಮಗೆ ಕಾಟ ಕೊಡುವವರು
ಕಾಡುವವರು ಎಷ್ಟು ಜನ ಇದ್ದರೂ ಏನು ಪ್ರಯೋಜನ? ಮೇಲೆ ಕಾಯುವವನು ನಮ್ಮನ್ನ ಕಾಯ್ದೆ ಕಾಯುತ್ತಾನೆ. ಯೋಚಿಸಿದ್ದೆಲ್ಲ ಸತ್ಯ ಆಗುವುದಿಲ್ಲ. ಸತ್ಯ ಯಾವತ್ತೂ ಯೋಚಿಸುವಂತೆ ಇರುವುದಿಲ್ಲ. ಅನುಭವ ಮಾತ್ರ ಯಾವಾಗಲೂ ಸತ್ಯ. ಒಂದು ಕನಸು ಕಂಡು ಚೂರು ಚೂರಾದ ಮೇಲೆ ಇನ್ನೊಂದು ಕನಸನ್ನ ಕಾಣುವ ಧೈರ್ಯಕ್ಕೆ ಬದುಕು ಎಂದು ಹೆಸರು. ಒಂಟಿಯಾದೆ ಎಂದು ಕೊರಗಬೇಡ. ಸೂರ್ಯನೂ ಒಂಟಿ, ಚಂದ್ರನೂ ಕೂಡ ಇಲ್ಲಿ ಒಂಟಿಯೇ. ಆದರೂ ಅವರು ಇಡೀ ಜಗತ್ತಿಗೆ ಬೆಳಕನ್ನ ನೀಡುತ್ತಿಲ್ಲವೇ? ಒಂಟಿಯಾದ ಮಾತ್ರಕ್ಕೆ ನೀನು ಏನು ಎಂದು ಅರ್ಥವಾಗುವುದು. ನಿನ್ನ ಸಾಮರ್ಥ್ಯ ಎಷ್ಟಿದೆ ಎನ್ನುವುದು ನಿನಗೆ ತಿಳಿಯುವುದು. ಸೂರ್ಯ ಚಂದ್ರರಂತೆ ನೀನು ಇಡೀ ಭೂಮಂಡಲಕ್ಕೆ ಬೆಳಕನ್ನ ನೀಡುವುದು ಅವಶ್ಯಕತೆ ಇಲ್ಲ. ಆದರೆ ಒಂದು ನಿನ್ನ ಬದುಕಿಗೆ ನೀನು ಬೆಳಕಾಗಿದ್ದರೆ ಸಾಕು. ಒಬ್ಬ ವ್ಯಕ್ತಿಯನ್ನ ಮೂರ್ಖನನ್ನಾಗಿಸಿದೆ ಎಂದು ಸಂತೋಷ ಪಡಬೇಡ. ಅವನು ನಿನ್ನ ಮೇಲೆ ಇಟ್ಟಿರುವಂತಹ ನಂಬಿಕೆಯಿಂದ ಮೂರ್ಖನಾಗಿರುತ್ತಾನೆ ಹೊರತು ಬೇರೆಯಿಂದ ಅಲ್ಲ. ಆದ್ದರಿಂದ ನಂಬಿಕೆ ಅನ್ನುವುದು ಬಹಳ ದೊಡ್ಡದು. ಆದ್ದರಿಂದ ಆ ಒಂದು ನಂಬಿಕೆಯನ್ನ ಉಳಿಸಿಕೊಳ್ಳಬೇಕು. ನಂಬಿಕೆಯನ್ನ ಒಮ್ಮೆ ಕಳೆದುಕೊಂಡರೆ ಮತ್ತೊಮ್ಮೆ ಅದು ಮರಳಿ ಬರುವುದೇ ಇಲ್ಲ. ಎಲ್ಲವೂ ನನಗೆ ಬೇಕು ಎಂದು ಶುರುವಾಗುವಂತಹ ಆಸೆ ಕೊನೆಗೆ ನನಗೆ ಏನೂ ಬೇಡ ಎನ್ನುವಂತೆ ಆಗಿಬಿಡುತ್ತದೆ. ಎಲ್ಲರನ್ನ ನನ್ನವರು ಎಂದು ಶುರುವಾಗುವಂತಹ ಸಂಬಂಧಗಳು ಕೊನೆಗೆ ಯಾರೂ ನನ್ನವರು ಅಲ್ಲ ಎನ್ನುವ ಮಟ್ಟಿಗೆ ಬಂದು ತಲುಪುತ್ತದೆ. ನಿನ್ನ ಗುರಿಯನ್ನ ಸಾಧಿಸಲು ಹೊರಟಾಗ ತುಂಬ ಜನ ಕೆಣಕುತ್ತಾರೆ. ನೀನು ಅವರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ. ನೀನು ನಿನ್ನ ಗುರಿಯನ್ನ ಸಾಧಿಸುವ ನಂತರ ನಿನ್ನ ಗುರಿಯೇ ಅವರನ್ನ ಕೆಣಕಿಸುತ್ತದೆ. ಯಾರನ್ನಾದರೂ ಕೇಳುವುದಕ್ಕಿಂತ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವುದನ್ನು ಪ್ರಯತ್ನಿಸಿ. ಏಕೆಂದರೆ ಪ್ರತಿಯೊಬ್ಬರೂ ಅವರವರ ಭಾವನೆಗಳನ್ನು ಹೇಳಲು ಇಲ್ಲಿ ಸಾಧ್ಯವೇ ಇಲ್ಲ. ಸಮಯ ಬಂದಾಗ ಬೆಂಬಲ ಮತ್ತು ಪ್ರೀತಿಯನ್ನ ತೋರಿಸುವವರಿಗಿಂತ ಸಂಬಂಧಗಳನ್ನು ಇಟ್ಟುಕೊಳ್ಳಿ. ಸ್ಥಾನಮಾನಗಳನ್ನು ತೋರಿಸುವವರೊಂದಿಗೆ ಅಲ್ಲ. ಉರಿ ಎಷ್ಟು ದೊಡ್ಡದಾಗಿದ್ದರೂ ಏನಂತೆ, ಮನಸ್ಸು ಅಷ್ಟು ಗಟ್ಟಿಯಾಗಿ ಇರುತ್ತದೆ. ನಂಬಿಕೆಗಿಂತ ಸಂದೇಹವೇ ಹೆಚ್ಚಾದಾಗ ಯಾವ ಸಂಬಂಧವೂ ಕೂಡ ಉಳಿಯುವುದೇ ಇಲ್ಲ. ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾದರೆ ಯಾವ ಮನಸ್ಸು ಕೂಡ ಮುರಿಯಲು ಸಾಧ್ಯವೇ ಇಲ್ಲ. ರಾಮ ಎನ್ನುವವನೇ ರಾವಣಿಗೆ ಇಷ್ಟವಾಗಲಿಲ್ಲ. ಕೃಷ್ಣ ಎನ್ನುವವನು ಕಂಸನಿಗೆ ಮೆಚ್ಚುಗೆಯಾಗಲಿಲ್ಲ. ಎಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಎನ್ನುವುದು ಅರ್ಥ ಎಲ್ಲಿದೆ? ದುಃಖ ನಮ್ಮನ್ನ ಹಿಂತಿರುಗಿ ನೋಡುವಂತೆ ಮಾಡುತ್ತದೆ. ಆತಂಕವು ನಮ್ಮನ್ನ ಸುತ್ತ ನೋಡುವಂತೆ ಮಾಡುತ್ತದೆ. ಆದರೆ ಭರವಸೆ ಮಾತ್ರ ಯಾವಾಗಲೂ ಮುಂದೆ ನೋಡುವಂತೆ ಮಾಡುತ್ತದೆ. ಹಾಗಾಗಿ ಭರವಸೆಯನ್ನ ರೂಢಿಸಿಕೊಳ್ಳಿ. ನಿಮ್ಮ ಮೇಲೆ ನಿಮಗೆ ಭರವಸೆ ಇರಲಿ. ಸಮಯ ನಮ್ಮನ್ನ ಎಷ್ಟು ಕಾಡುತ್ತದೆಯೋ ಅಷ್ಟೇ ಉತ್ತಮವಾಗಿರುವಂತಹ ಫಲವನ್ನ ಕೊಡುತ್ತದೆ. ಸಮಯಕ್ಕೆ ಬೆಲೆ ಕೊಡಿ. ತಾಯಿ ತನ್ನ ಮಗುವಿನ ಒಳಿತಿಗಾಗಿ ಹೇಗೆ ಶಿಕ್ಷೆಯನ್ನ ಕೊಡುತ್ತಾಳೆಯೋ ಹಾಗೆಯೇ ಭಗವಂತನು ನಮ್ಮ ಉದ್ಧಾರಕ್ಕಾಗಿ ದುಃಖವನ್ನ ಕೊಡುತ್ತಾನೆ. ಇದು ಶಿಕ್ಷೆಯಲ್ಲ, ಒಂದು ರೀತಿಯಲ್ಲಿ ಶಿಕ್ಷಣ ಇದ್ದಂತೆ. ನಿನ್ನ ಅವಶ್ಯಕತೆಗಳು ನಿನಗಿಂತ ಜಾಸ್ತಿ ನನಗೆ ತಿಳಿದಿದೆ. ಚಿಂತಿಸದಿರು. ನಿನಗೇನು ಬೇಕೋ ಅದು ಸರಿಯಾಗಿರುವಂತಹ ಸಮಯಕ್ಕೆ ನಿನಗೆ ತಲುಪುತ್ತದೆ. ಸ್ವಲ್ಪ ತಾಳ್ಮೆ ಇರಲಿ. ಹಣ ಕಷ್ಟಗಳಿಂದ ಮಾತ್ರ ಉಳಿಸಬಲ್ಲದು, ಸಾವಿನಿಂದ ಅಲ್ಲ. ಆಡಂಬರದ ಪೂಜೆಗಿಂತ ಆತ್ಮ ಸಂತೋಷದಿಂದ ಮಾಡುವಂತಹ ಪೂಜೆಯೇ ಭಗವಂತನಿಗೆ ಶ್ರೇಷ್ಠವಾಗಿರುತ್ತದೆ. ಅರ್ಧದಷ್ಟು ಕಷ್ಟಗಳಿಗೆ ಹುಚ್ಚರಂತೆ ಆಲೋಚಿಸುವ ಮನಸ್ಸು ಎಂದಿಗೂ ಶಾಂತತೆಯನ್ನ ಪಡೆಯುವುದೇ ಇಲ್ಲ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.